ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆನೇ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಮತ್ತು ಕಾಯಿ ಚಟ್ನಿ. ಇಡ್ಲಿ ಜಾಸ್ತಿ ನಮ್ಮ ಮನೇಲಿ ರಿಷಿ ಮಕ್ಕಳು ಅವ್ರು ತಿನ್ನಲ್ಲ, ಇಷ್ಟಪಡಲ್ಲ. ಆದರೂ ಇವಾಗ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅನ್ನಲ್ಲ, ಹಂಗಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ದೋಸೆ ತಿಂತಾರೆ, ಇಡ್ಲಿ ಒಂದು ಟೈಮ್ ಇರಲಿ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಲ ಹಾಕ್ಕೊಂಡೆ. ಇದು ನಮ್ಮದು ಇಡ್ಲಿ ಆಗಿರೋದ್ರಿಂದ ಕಡಿಮೆ 7 ಇಡ್ಲಿ ಆಗುತ್ತೆ ಅಷ್ಟೇ. ಹಂಗೆ ಇನ್ನೊಂದು ಸಲಿಗೆ ಮಡಗಿದ್ದೀನಿ. ಇನ್ನೊಂದು ಕಡೆ ಕಾಯಿ ಚಟ್ನಿಗೆ ಅಂತ ಹೇಳ್ಬಿಟ್ಟು ರುಬ್ಕೊಂಡೆ. ಚಟ್ನಿ ಒಬ್ಬರು ಒಗ್ಗರಣೆ ಕೊಡ್ಕೋತಾರೆ, ನಾವು ಒಗ್ಗರಣೆ ಏನಿಲ್ಲ, ಹಂಗೆ ಮಾಡಿರೋದು ಕಾಯಿ ಚಟ್ನಿ, ತೆಂಗಿನಕಾಯಿ ಚಟ್ನಿ. ಇನ್ನು ನನ್ನ ಮಗನೂ ಅವರು ರೆಡಿ ಮಾಡೋಣ ಅಂತೇಳ್ಬಿಟ್ಟು ಅವರು ಸ್ನಾನ ಮಾಡಿಸ್ತಾಯಿದ್ರು. ಇನ್ನು ನನ್ನ ಮಗನ ಬಾಕ್ಸ್ಗೆ ನಾನು ಹಾಕಿ ಮಡಗ್ತಾಯಿದ್ದೀನಿ. ಇನ್ನೆಲ್ಲ ಪೀಸ್ ಮಾಡಿ ಹಾಕ್ತೀನಿ. ಜೊತೆಗೆ ಜಾಮೂನ್ ಮಾಡಿದ್ನಲ್ಲ ನಿನ್ನೆ, ಹಂಗಾಗಿ ಜಾಮೂನು ಹಾಕ್ತಾಯಿದ್ದೀನಿ. ಇನ್ನೊಂದು ಏನಕ್ಕಾರು ಕೇಳ್ತಾನೆ ಅಂದ್ಬಿಟ್ಟು ಏನಾರು ಒಂದು ಸ್ನ್ಯಾಕ್ಸ್ ಇರಲಿ ಅಂದ್ಬಿಟ್ಟು ಹಾಕ್ತಾಯಿರ್ತೀನಿ ಅಷ್ಟೇ. ಇನ್ನು ನಮ್ಮ ಮನೆಯವರು ತಿನ್ಕೊಂಡು ಹೋದ್ರು. ನನ್ನ ಮಗ ನೋಡಿ ಆಟ ಆಡ್ತಾಯಿದ್ದಾನೆ. ಇನ್ನು ಅವತ್ತೊಂದು ದಿನವೇ ಕರ್ಕೊಬರೋ ಟೈಮ್ ಆಗುತ್ತೋ, ಹೋಗಿ ಕರ್ಕೊಬಂದೆ. ಇನ್ನು ಬಟ್ಟೆ ಬುಕ್ ಮಾಡಿದ್ರು, ಬಂದಿತ್ತು ಅಂತ ಹೇಳ್ಬಿಟ್ಟು ನನ್ನ ಕಣ್ಣು ಮುಚ್ಕೊತೀನಮ್ಮ, ನೀನು ತಗೊಬ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗ ಹೋಗಿ ತಗೊಬಂದ. ಅವ್ರಿಗೆ ಮಕ್ಳಿಗೆ ಒಂಥರ ಸರ್ಪ್ರೈಸಿಗೆ ಇರ್ತಾರೆ. ಈಗೆಲ್ಲ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರಲ್ಲ, ಹಂಗಾಗಿ ಈ ಕ್ರಾಫ್ಟು ಅಷ್ಟೇ ಬರೆಯೋದು. ಅವರೆಲ್ಲ ಆಡೋ ಮಕ್ಕಳನ್ನ ಇನ್ನೂ ಬರೆಯೋಕ್ಕೆ ತರೋಕ್ಕೆ ಅವರು ಸ್ಕೂಲ್ ಟೀಚರ್ಸೂ ಎಷ್ಟೊಂದು ಶ್ರಮ ಪಡಬೇಕು. ಸುಮ್ಮನೆ ನಾವು ಹೇಳ್ತೀವಿ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದೀವಿ, ಅವ್ರೇನು ಹೇಳ್ಕೊಡ್ಬೇಕಲ್ವ ಅವ್ರ ಕೆಲಸ ಅಂತ. ಎನಿ ಟೈಮ್ ಮನೇಲಿರೋರಿಗೆ ಆಗಲ್ಲ ಅಂದರೆ ಇನ್ನು ಅವ್ರು ಯಾರೋ ಏನೋ ತಂದೆ ತಾಯಿಗಿಂತ ಅವರು ಈಗ ಆ ಸಮಕ್ಕೆ ಬರ್ತಾರೆ. ಆದರೆ ಅವ್ರಿಗೂ ಒತ್ತಡಗಳು ಇರುತ್ತೆ. ಎಲ್ಲ ಮಕ್ಕಳನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡಬೇಕಲ್ಲ. ಇನ್ನು ಅವರು ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಆಟ ಆಡೋದ್ರಿಂದನೇ ಓದೋ ಕಡೆಗೆ ಗಮನ ತರ್ತಾವ್ರೆ. ಇನ್ನು ಸೊಪ್ಪು ತಗೊಂಡಿದ್ದೆ, ಸೊಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸಿಟ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಸ್ವಲ್ಪ ಸೊಪ್ಪು ಬೇಯಿಸಿದ್ನೆಲ್ಲ ಆರಲಿ ಅಂತ ಹೇಳ್ಬಿಟ್ಟು ಇದ್ದೆ. ಇನ್ನು ಕ್ರಾಫ್ಟದು ಅಷ್ಟೇ, ಅಲ್ಲಿ ಸ್ಕೂಲಲ್ಲಿ ಕ್ರಾಫ್ಟ್ ಅದೆಲ್ಲ ಮಾಡಿ ತೋರಿಸ್ತಾರೆ. ಇಂಥದ್ದು ಬೇಕು ಅಂತ ಕೇಳಿದಾಗ ಮನೇಲಿ ಏನೋ ಮಾಡ್ತಾನೇನೋ ಅಂತ ಈ ಥರ ಅವನೇನೋ ಅವ್ನಿಗೆ ಇಷ್ಟ ಬಂದದ್ದು ಮಾಡ್ತಾಯಿದ್ದಾನೆ. ಇನ್ನು ಸ್ವಲ್ಪ ಹೊತ್ತು ಅದು ಸೊಪ್ಪುಂದು ಆರ್ತಾಯಿರಲಿ ಅಂದ್ಬಿಟ್ಟು ಇನ್ನು ಹೊರಗಡೆ ಸ್ವಲ್ಪ ಆಟ ಆಡಿಸ್ತಾಯಿದ್ದೆ. ಹಂಗೇ ಏನೇನು ಬೇಕು ಅವ್ರು ಆಡೋಣ ಅಂತಾರ. ನಾನು ಯಾವುದಕ್ಕೂ ಬಲವಂತ ಏನು ಮಾಡ್ತಾಯಿಲ್ಲ. ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಅವ್ರ ಕಡೆಯೇ ಅವ್ರು ಇದು ಕೇಳ್ತಾರೆ ಅದು ಕೇಳ್ತಾರೆ ಅದು, ಈ ಥರ ಹೋಗ್ತೈತೆ. ನೋಡೋಣ ಮುಂದೆ ಏನಾಗುತ್ತೋ. ಈ ಖುಷಿ ಇವತ್ತಿನ ದಿನ ಮಾತ್ರ ಕಣ್ಣು ತುಂಬ್ಕೊಳ್ಳೋಣ ಅಷ್ಟೇ. ಇನ್ನು ಅದು ಸ್ವಲ್ಪ ಸೊಪ್ಪುದೆಲ್ಲ ಆರಿತ್ತು ಅಂತ ಹೇಳ್ಬಿಟ್ಟು ರುಬ್ಕೊಂಡೆ. ಇನ್ನೇ ಏನಿಲ್ಲ, ಈ ಸೊಪ್ಪು ಮಾಮೂಲಿ ಪಾಲಕ್ಕು, ಮೆಂತ್ಯ, ಒಂದು 4 ಥರ ಸೊಪ್ಪಿತ್ತು. ಹಂಗಾಗಿ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಇನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕೆಳಕ್ಕೆ ಅಂತ ಹೇಳ್ಬಿಟ್ಟು ಹಾಸಿದ್ರೆ ಚಾಪೆನ ಸುಮ್ಮನೆ ಅವನ್ನ ನಮ್ಮ ದೊಡ್ಡ ಮಗನ ತಲೆನ ಹೋಗಿ ಕೀಳ್ತಾ ಇದ್ದ. ಇನ್ನೊಂದು ಸಲ ಹೋಗಿ ಅವ್ರ ಅಪ್ಪಂಗೂ ಕೀಳೋಕ್ಕೆ ಶುರು ಮಾಡ್ದೆ. ಹಂಗಾಗಿ ಅವ್ರ ಅಪ್ಪ ಮಾಡ್ತೀಯ ಅಂದ್ಕೊಂಡು ಇದು ಮಾಡ್ತಾಯಿದ್ರು. ಇನ್ನು ಇದು ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಇನ್ನೊಂದು ನೆಕ್ಸ್ಟ್ ದಿನದ್ದು ನಮ್ಮ ಮನೆಯವರು ಸ್ವಲ್ಪ ಬೇಗ ಐತೆ ಕೆಲಸ ಅಂತ ಹೇಳ್ಬಿಟ್ಟು ಹೋದರು. ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗನೂ ಅಷ್ಟೇ, ಚಿಕ್ಕ ಮಗ, ಅವ್ನು ಸ್ನಾನ ಮಾಡಿಸ್ದಾಗಲೇ ಇವನು ಮಾಡ್ಕೋಬೇಕು. ಅವ್ನು ಶೂ ಹಾಕೊಳ್ಳೋದು ಅದೇ ಶೂ ಬೇಕು ಅಂತಿದ್ದ ಸತಿ ಅವನೇ ಹೋಗಿ ಬೆಲ್ಟ್ ಚಪ್ಪಲಿ ಎತ್ಕೊಂಡು ಬಂದ. ಇನ್ನು ನಮ್ಮ ಮನೆಯವ್ರು ಇದ್ರೆ ಗಾಡೀಲಿ ಕರ್ಕೋಗ್ಬಿಡ್ತಾರೆ. ಇನ್ನು ನಾವು ಹೋಗ್ತಾಯಿದ್ದೀವಿ. ಒಂದು 5 ನಿಮಿಷ ಬೇಗನೆ ಹೋದೋ. ನಿಧಾನ ಬೆಳಗ್ಗೆ ಟೈಮ್ ಅವನು ನಡ್ಕೊಂಡು ಬರಬೇಕಲ್ಲ. ಇನ್ನು ಆ ಕಡೆಯಿಂದ ಬರ್ಬೇಕಾದ್ರೆ ನನ್ನ ಮಗ ಏನಾದ್ರು ಒಂದು ಟ್ಯಾಕ್ಸ್ ಹಾಕ್ತಾನೆ. ಅವ್ನಿಗೊಂದು ತಗೊಟ್ಬಿಟ್ಟು ಕರ್ಕೊಂಬಂದೆ. ಇನ್ನು ಬಂದು ಚಾಪೆ ಏನು ಎತ್ತೋಕ್ಕೆ ಇರಲಿಲ್ಲ. ಅವ್ನು ಎದೊಳ್ಸೋದು ಆವಾಗಲೇ ಎಲ್ಲ ಬೇಗ ಎದೊಳ್ಬಲ್ಲ. ಬೆಳಗ್ಗೆ ಹೊತ್ತು ಎದೊಳೋದೇ ಕಷ್ಟ. 8:45ಗೆ ಆಗಿರೋದ್ರಿಂದ ಎದೊಳಕ್ಕೆ ಇದು ಮಾಡ್ತಾನೆ. ಹಂಗಾಗಿ ಚಾಪೆದು ಹಂಗೆ ಇರುತ್ತೆ. ಇನ್ನು ಬಂದು ಎಲ್ಲ ಮಡಚಿ ಇಡ್ತಾಯಿದ್ದೀನಿ. ಇನ್ನು ಮನೆಯದೆಲ್ಲ ಸ್ವಲ್ಪ
ಸಿಟ್ಕೋಬೇಕು. ಆವಾಗ ಬೆಳಿಗ್ಗೆ ಟೈಮಿಗೆ ಬೇಗ ಮಾಡಿಬಿಡೋಣ ಅಂತೀನಿ. ಒಂದೊಂದು ಇನ್ನು ನಾಷ್ಟ ಏನಾರು ಮಾಡ್ಕೊಂಡಿದ್ರಲ್ಲಿ ಇನ್ನು ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೆ. ಇನ್ನು ನನ್ನ ಮಗ ಅದು ತಿಂಡಿ ಕೊಟ್ಟನಲ್ಲ ಜೆಲ್ಲಿನ, ಅದನ್ನು ಅಲ್ಲೇ ತಿಂದು ಮುಗಿಸ್ದ. ಅದು ಓಪನ್ ಮಾಡೋ ಗಂಟನೂ ಬಿಡೋಲ್ಲ, ಅದು ಅಂಗಡಿ ರೋಡಲ್ಲೇ ಇಟ್ಕೊಂಡು ಇದು ಮಾಡಿಬಿಡ್ತಾರೆ. ಇನ್ನೇನೋ ಹೇಳ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡು ಮನೆಗೆ ಬಂದು ಓಪನ್ ಮಾಡಿಕೊಟ್ಟೆ, ತಿಂದ. ಇನ್ನು ಬಟ್ಟೆ ಸ್ವಲ್ಪ ನೆನೆ ಹಾಕೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಮಕ್ಕಳು ಬಟ್ಟೆ ಇನ್ನು ಬೆಡ್ಶೀಟದು ಇತ್ತು, ಅದಕ್ಕೂ ಬಿಸಿಲು ಕಡಿಮೆ ಇತ್ತು ಅಂತ ನೆನ್ನೆಯಿಂದ ಹಂಗೆ ಇಟ್ಟಿದ್ದೆ. ಇವತ್ತು ಬಿಸಿಲು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅಂತ ಹಂಗಾಗಿ ಎಲ್ಲ ನೆನೆ ಹಾಕ್ತಾಯಿದ್ದೀನಿ. ಇನ್ನು ಎಲ್ಲ ಕಡೆಗೂ ಸ್ವಲ್ಪ ನೀರು ಪ್ರಾಬ್ಲಮ್ಮು, ಜೊತೆಗೆ ಈ ಸಲ ಅಕ್ಕಿನೂ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಈ ಸಲ ಭತ್ತ ನೋಡಿ ಆವಾಗ ಮಾರುವಾಗ ಕಡಿಮೆ ರೇಟಿಗೆ ತಗೊಬಿಟ್ರು. ಊರ ಕಡೆ ಸ್ವಲ್ಪ ಎಷ್ಟೋ ಜನ ಮಾಡಿರೋದ್ರಲ್ಲಿ ಇಲ್ಲ, ಕಡಿಮೆ ರೈಟೇ ಇಲ್ಲ ಅಂದ್ಕೊಂಡು, ಈಗ ನೋಡಿದ್ರೆ ಮುಂದೆ ಅಕ್ಕಿನೂ ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನಾಗುತ್ತೋ ಗೊತ್ತಿಲ್ಲ. ಈ ಮುಂದೆ ಹೋಯ್ತಾ ಎಲ್ಲ ಅದು ಸಿಗೋಲ್ಲ ಇದು ಸಿಗೋಲ್ಲ, ಅದು ಜಾಸ್ತಿ ಇದು ಜಾಸ್ತಿ ಇದೇ ಆಗೋಯ್ತು. ಇನ್ನು ಜೋಕಾಲಿ ಸ್ವಲ್ಪ ಕೊಳೆ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡ್ತಾಯಿದ್ದೀನಿ, ತೆಗೆದುಬಿಟ್ಟು ಒಗ್ದಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ಹಾಸಿಗೆ ಮೇಲೂ ಬಟ್ಟೆ ಬಿಸಿಲಿತ್ತಲ್ಲ, ಹಂಗಾಗಿ ಕ್ಲೀನಾಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಇದನ್ನು ಡೈಲಿ ಬಿಚ್ಚೋದು ಹಾಕೋದು, ನಾನು ರೆಡಿ ಮಾಡಿಟ್ಟೋದು ಮತ್ತೆ ಬಿಚ್ಚೋದು, ಅವನು ಅದೇ ಡೈಲಿ ಇದಾಗ್ಬಿಟ್ಟೈತೆ. ಇದು ಈ ಥರ ಇರೋದ್ರಿಂದ ಸರಿ ಹೋಯ್ತು. ಇನ್ನೇನಾದ್ರು ಬೇರೆದಾಗಿದ್ದರೆ ಎಷ್ಟೊತ್ತು ಮುರಿದಾಕಿರೋರು ಅಷ್ಟೇ. ಹಂಗಿದ್ದದನ್ನ ನೋಡಿ ಈ ಥರ ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಇನ್ನು ಮತ್ತೆ ತಗೋತಾನೆ, ಅದೇ ರೀತಿ ಮಾಡ್ತಾನೆ. ಇನ್ನು ಹಾಸಿಗೆ ಕವರ್ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು, ಇನ್ನು ನನ್ನ ಮಗ ಆ ಸಂಧಿ ಈ ಸಂಧಿ ಅಂತ ಬರ್ತಾಯಿದ್ದಾನೆ ಅಲ್ಲಲ್ಲಯ್ಯ, ತಡಿಯಪ್ಪ ಅಂತ ಹೇಳ್ಬಿಟ್ಟು ಕುಣಿಸ್ತಾ ಇದ್ದೀನಿ. ಇನ್ನು ಕವರ್ನ ಹಾಸ್ಬಿಡೋಣ ತಡಿ, ಆಮೇಲೆ ಹೆಂಗಾರ ಕೂತ್ಕೊಳ್ಳಿ ಒದ್ದಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಹಾಕೋಕ್ಕೆ ಮುಂಚೆ ಕವರ್ ಮೇಲೆ ಹಸಿ ಕುಣಿದಾಡ್ತಾನೆ, ಮತ್ತು ಆ ಕಡೆ ಈ ಕಡೆ ಉಳ್ಳಾಡಿದ್ರೆ ಬಿದ್ದು ಬಿಡ್ತಾನೇನೋ ಅಂದ್ಬಿಟ್ಟು ಇಳಿಯುವಾಗ ಹತ್ತುವಾಗ ಚೇರ್ ಹಾಕೊಂಡು ಹತ್ತುತ್ತಾನೆ, ಇಲ್ಲ ಈ ಥರ ಟಿಪ್ಪಾಯಿ ಆಯ್ತಲ್ಲ ಅದು ಹಾಕ್ಬಿಟ್ಟು ಅದ್ರ ಮೇಲೆ ಹತ್ಬಿಡ್ತಾನೆ. ಸ್ವಲ್ಪ ಹೀಟಾಗೋಯ್ತು ಅವನಿಗೆ, ದೊಡ್ಡವನು ಹತ್ತುತ್ತಾನೆ ಸರಿಯಾಗೈತೆ, ಇವನಿಗೆ ಇನ್ನು ಹಾಕೋದೇ ತಡ ಪಾಪ ಅಂದ್ಕೊಂಡು ಇದ್ರ ಮೇಲೆ ಇರೋದನ್ನ ಬಟ್ಟೆ ಮೇಲೆ ಇರೋದನ್ನ ಇದು ಮಾಡ್ತಾಯಿದ್ದ. ಇನ್ನು ನಾನು ಸ್ವಲ್ಪ ಎಲ್ಲ ಗುಡಿಸ್ಕೊಂಡೆ, ಒಳಗಡೆ ಹಾಸಿಗೆಯಲ್ಲಿ ಎತ್ತಿದ್ನಲ್ಲ, ಹಂಗಾಗಿ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು ಒಂದು ರೌಂಡು ಮನೆ ಸೀಟ್ ಬಿಡೋಣ ಅಂತ ಹೇಳ್ಬಿಟ್ಟು. ಆವಾಗಲೇ ಸೀಟಕ್ಕಾಗಲ್ಲ, ಹಂಗಾಗಿ ಇವಾಗ ಸೀಟ್ಕೊತಾಯಿದ್ದೀನಿ. ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದ್ಬಿಟ್ಟು, ಇನ್ನು ಡೈಲಿ ಇದೆ ಮಾಮೂಲಿನೇ ಒರೆಸ್ಕೊಳ್ಳೋದು, ಅಡುಗೆ ಮಾಡ್ಕೊ ತಿನ್ನೋದು ಎಲ್ಲ. ಇನ್ನು ಈಗೆಲ್ಲ ಎಲೆಕ್ಷನ್ ಕಾರ್ಡ್ದು ಏನೋ SIR ಮಾಡಿಸ್ಬೇಕು ಅಂತ ಪಾಪ ಅಡ್ರೆಸ್ ಇಲ್ಲಿ ಬೆಂಗಳೂರಲ್ಲಿರೋರಿಗೆ ಇಲ್ಲಿಂದ ಬೇರೆ ಕಡೆ ಬಾಡಿಗೆ ಮನೆ ಚೇಂಜ್ ಮಾಡಿರ್ತಾರೆ, ಮತ್ತು ಇಲ್ಲಿ ಅಡ್ರೆಸ್ಸಿಗೆ ಬರುತ್ತೋ ಇಲ್ಲ ಅಲ್ಲಿಗೆ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕಾರೆ ಈಗ ಬೇಗ ಇದು ಮಾಡಿಬಿಟ್ರಲ್ಲ, ಯಾವಾಗ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ರು. ಈಗ ಈ ಥರ ಮಾಡಿಬಿದ್ರು. ಈಗ ಅವರು ಪಾಪ ಈಗ ನಮ್ಮನೆ ತಾವಿರೋರು ಎಷ್ಟು ಜನ ಹೋಗಿದ್ರು, ಅವರೆಲ್ಲ ಪಾಪ ಈಗ ಎಲೆಕ್ಷನ್ ಕಾರ್ಡ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ಒಂದು ವರ್ಷ ಹಾಕೊಳ್ಳಿ ಅಂದರೆ ಅವ್ರಿಗೆ ಮಾಮೂಲಿಗೆ ಇರೋ ಅಡ್ರೆಸ್ ಬರಲಿ ಅಂದ್ಕೊಂಡೇನೋ ಚೇಂಜ್ ಮಾಡಿಸ್ತವ್ರೆ. ಇನ್ನು ಕರೆಂಟಿಂದೇನೋ ಮತ್ತೆ ಇದು ಮಾಡಿಸ್ತೀನಿ ಅಂದ್ಬಿಟ್ಟು ಮನೆ ಕರೆಂಟ್ಗೆ ಬಿಲ್ಲುದನ್ನೂ ಮಾಡ್ತಾವ್ರೆ. ಪಾಪ ಅವ್ರಿಗೂ ಕಷ್ಟ, ಈ ಥರ ರೂಲ್ಸ್ ಮಾಡಿರೋ ಮಾಡಿಸ್ಕೊಳ್ಳೋರ್ಗೂ ಕಷ್ಟ, ರೂಲ್ಸ್ ಅವ್ರು ಮಾಡ್ಕೊಡೋಕೆ ಬರ್ತಾರಲ್ಲ ಅವ್ರಿಗೂ ಕಷ್ಟ. ಅವ್ರಿಗೆ ಒಂದೊಂದೇ ಹೇಳ್ಬೇಕು, ವೋಟಿಂಗ್ ಕಾರ್ಡ್ ತಗೊಬನ್ನಿ, ಫೋಟೋ ತಗೊಬನ್ನಿ, ಆಧಾರ್ ಕಾರ್ಡ್ ಕೊಡಿ ಅಂದ್ಕೊಂಡು. ಇನ್ನು ಪಾಪ ಎಲ್ಲರೂ ಒದ್ದಾಡಲೇಬೇಕು. ಇವಾಗ ಒಬ್ಬರು ಮನೆ ತಕ್ಕನೇ ಬರ್ತಾವ್ರೆ, ಒಂದಿದ್ರೆ ಒಂದಿರಲ್ಲ, ಇನ್ನು ಮತ್ತೆ ಹೋಗಬೇಕು ತಗೊಂಬರ್ಬೇಕು. ಆ ಥರ ಪಾಪ ವಯಸ್ಸಾದವರು ನಾನು ಈಗಲೇ ಎಷ್ಟು ಜನ ನೋಡ್ತಾ ಇರ್ತೀನಿ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಮಾಡಿಸ್ಕೊಳ್ಳದೆ ಹೋದರೆ ವಿಧಿ ಇಲ್ಲ. ಇನ್ನು ಮನೆಯೆಲ್ಲ ಸೀಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗೊಂದು ಕುಂಕುಮ ಇಟ್ಬಿಟ್ಟು ಹೊರಗಡೆ ಒಂದು ಅದು ಇಟ್ಬಿಟ್ಟಿದ್ದೀನಿ ಕುಂಕುಮದ್ದು. ಇನ್ನು ಒಳಗಡೆ ಬೇರೆ ದೇವ್ರ ಫೋಟೋ ಬೇರೆ ಇದು ಹೊರಗಡೆನೇ ಇಟ್ಬಿಟ್ಟಿರ್ತೀನಿ. ಇನ್ನು ಒಂದು ಚಿಕ್ಕದಾಗಿ ಹಂಗೇ ರಂಗೋಲಿ ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಒಳಗಡೆ ಮತ್ತೆ ಇವಾಗೆಲ್ಲ ಗುಡಿಸಿ ಇದು ಮಾಡಿರ್ತೀನಿ, ತಿರ್ಗಾ ಮತ್ತೆ ಆಟ ಸಾಮಾನೆಲ್ಲ ಸುರಿತಾನೆ.
ಆಟ ಮಾಡ್ತಾನೆ, ಮಾಡಲ್ಲ ಅಂತಲ್ಲ. ಇನ್ನು ದೊಡ್ಡ ಮಗ ಊಟನೇ ತಿನ್ನಿಸ್ಲಿ, ಬಟ್ಟೆನೇ ಇಕ್ಕಲಿ, ಅವನ್ನೆಲ್ಲ ಸ್ವಲ್ಪ ಲೇಟೇ ಮಾಡ್ದ. ನನಗನ್ಸಿದ ಅನುಭವ, ಮಕ್ಕಳಲ್ಲಿ ಸುಮಾರು ಜನ ಹೇಳ್ತಾರೆ ಹಿಂಗಂತ. ಈಗ ದೊಡ್ಡವನಿಗೆ ತಿನ್ನಿಸ್ಬೇಕು, ತುತ್ತು ಮಾಡಿ, ಚಿಕ್ಕವ್ರು ಅವರೇ ತಿಂತಾರೆ ಆ ಥರ ಎಲ್ಲ. ನಾನು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ಬಟ್ಟೆ ಸುಧಾನು ಹಂಗೇ, ಇವ್ನು ದೊಡ್ಡವನಿಗೆ ಬಟ್ಟೆನೂ ಹಾಕೋದು ಮತ್ತು ಊಟ ತಿನ್ನಿಸೋದು, ಏನೋ ತಿಂಡಿ ತಿನ್ನಿಸ್ಬೇಕು ಅವ್ನು ತಿನ್ನಿಸ್ಬೇಕು ನಾವು. ಆದರೆ ಚಿಕ್ಕವನು ಹಂಗೆ ಆ ಥರ ಇಲ್ಲ, ಅವನೇ ತಿಂತಾನೆ. ಯಾವಾಗಾರು ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದಾಗಲೋ, ಇನ್ನು ಖಾರನೋ ಏನೋ ಇದ್ದಾಗ ಅವತ್ತು ತಿನ್ನಲ್ಲ. ಇಲ್ಲ ಅಂದಾಗ ನಾವೇನೇ ತಿಂಡಿ ಎಷ್ಟೇ ಸ್ವೀಟೇ ಆಗಲಿ, ಅವ್ನಿಗಿಷ್ಟ ಅಂತ ಎಲ್ಲೇ ಕೂತ್ಕೊಂಡ್ರು ಅಷ್ಟೇ ಅವನೇ ತಿನ್ನಬೇಕು. ನಾವು ತಿನ್ಸಿದ್ರೆ ಒಪ್ಪೋದೇ ಇಲ್ಲ ಅವನು. ಇನ್ನು ಅದೇ ದೊಡ್ಡ ಮಕ್ಳಿಗೂ ಚಿಕ್ಕ ಮಕ್ಳಿಗೂ ಈ ಥರ ಏನಾರು ಒಂದೊಂದು ಡಿಫ್ರೆಂಟ್ ಇರುತ್ತೆ. ಆಮೇಲೆ ಇನ್ನೊಂದು, ಬೇಗ ಕಲಿತ್ಕೊಬಿಟ್ಟ ನಡೆಯೋದೇ ಆಗಲಿ, ತೆವಿಯೋದು ಅದೆಲ್ಲ ಬೇಗ ಬೇಗ ಮಾಡಿಬಿಟ್ಟ ಚಿಕ್ಕವನು. ದೊಡ್ಡವನು ಎಲ್ಲದ್ರೂ ಸ್ವಲ್ಪ ಲೇಟೇ ಮಾಡ್ದ. ಇವಾಗ ಈ ಥರ ಓದ್ತೈತೆ, ಮುಂದಕ್ಕೇನೋ ಗೊತ್ತಿಲ್ಲ. ಇನ್ನು ನಾವು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟೆಲ್ಲ ಸ್ವಲ್ಪ ಊಟ ಹಾಕೊಂಡು ತಿಂತಾಯಿದ್ದೀನಿ. ನಾನು ಪುಳಿಯೋಗರೆ ಮಾಡಿದ್ದೆ, ಹಪ್ಳನೂ ಕರೆದಿದ್ದೆ. ಇನ್ನು ನನ್ನ ಮಗ ಒಂಚೂರೇ ಖಾರ, ಅದು ಜಾಸ್ತಿನೂ ಎಷ್ಟೋ ಕಡಿಮೆ ಮಾಡ್ತೀನಿ, ಹಂಗೂ ಸ್ವಲ್ಪ ಖಾರ ಇತ್ತು. ಹಂಗಾಗಿ ದೋಸೆನೇ ಹಾಕ್ಕೊಡೋಣ ಅವನಿಗೆ, ತಿನ್ನಲ್ಲ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅವನು ಓಡಾಡ್ಕೊಂಡು ಓಡಿ ಬರೋದು, ರನ್ನಿಂಗ್ ರೇಸ್ ಥರ ಆಟ ಆಡಿದ್ನಲ್ಲ ನಿನ್ನೆ, ಅದೇ ಥರ ಓಡೋಗೋದು, ತಿನ್ನೋದು ಮತ್ತು ಓಡೋಗೋದು, ಈ ಥರ ಮಾಡ್ತಾಯಿದ್ದ. ಇನ್ನು ಪಾತ್ರೆ ಸ್ವಲ್ಪ ತೊಳೆದಿಟ್ಬಿಟ್ಟು ಬಟ್ಟೆ ಒಗೆಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಅವನಿಗೂ ಮೈಯೆಲ್ಲ ತೊಳೆದಿದ್ದೆ, ಸ್ನಾನ ಮಾಡಿಸಿದ್ದೆ. ಇನ್ನು ನಾನು ಮಾಡ್ಕೋಬೇಕಿತ್ತು, ತಡಿ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಒಗಿತಾಯಿದ್ದೆ. ನನ್ನ ಮಗ ಅವ್ನ ಪಾಡ್ಗೆ ಅವ್ನು ಆಟ ಆಡ್ತಾಯಿದ್ದ. ಒಂದೊಂದು ಸಲ ಹಠ ಮಾಡೋಕ್ಕೆ ಹಿಡಿದಾಗ ಎತ್ಕೊಳ್ಳೇಬೇಕು. ಏನೋ ಅವ್ರನ್ನ ಮಾತಾಡ್ಕೊಂಡು ಅಂದ್ಕೊಂಡು ಕೇಳ್ಕೊಂಡು ಅವ್ರ ಮಾತಿಗೆಲ್ಲ ನಾವು ರೆಸ್ಪಾನ್ಸ್ ಮಾಡ್ತಾಯಿದ್ರೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾಯಿರ್ತಾರೆ. ನಾವು ಯಾವಾಗ ರೇಗೋದು ಏನಾರು ಅನ್ನೋದ್ರೆ ಸಾಕು, ಅವರು ಇನ್ನೂ ಕೋಪ ಮಾಡ್ಕೊಳ್ಳೋದು, ಇನ್ನೂ ಆಟ ಆಡೋಕ್ಕೆ ಹೋಗೋದೇ ಇಲ್ಲ, ನಮ್ಮ ಹತ್ರನೇ ಇಟ್ಕೊಬಿಡ್ತಾರೆ ಎತ್ಕೊಳ್ಳೋಕ್ಕೆ. ಇನ್ನು ಮಕ್ಕಳದು ಮೈಂಡೇ ಆ ಥರ. ಇನ್ನು ನಾನು ಬಟ್ಟೆ ಎಲ್ಲ ಒಗ್ದಿದ್ನೆಲ್ಲ ಇನ್ನು ಮೇಲ್ಗಡೆ ಹಾಕ್ತೆ. ಇನ್ನು ಕ್ಲಿಪ್ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಎಲ್ಲದಕ್ಕೂ ಜೋಡಿಸ್ಕೊಬತ್ತಾಯಿದ್ದಾನೆ. ಒಟ್ಟಿನಲ್ಲಿ ಕ್ಲಿಪ್ ಕೊಡೋದು, ಹೋಗು ಅಂತ ಹೇಳೋದು, ಕ್ಲಿಪ್ ತಗೊಂಡು ಮೇಲ್ಗಡೆ ಹೋಗೋಣ, ಅದೆಲ್ಲ ಅರ್ಥ ಆಗುತ್ತೆ. ಮಾತೂ ಅಷ್ಟೇ, ಅಮ್ಮ, ನೀರು, ಖಾರ ಮತ್ತು ಚಪ್ಪಲಿ, ಆಮೇಲೆ ಚಡ್ಡಿ, ಈ ಚಾಕಿ, ಕುಕ್ಕುರೆ, ಈ ಥರ ಎಲ್ಲ ಹೇಳ್ತಾನೆ ಬಾಯಿಲಿ. ನಮ್ಮೊಂದು ದೊಡ್ಡವನಿಗೆ ಈ ಥರ ಎಲ್ಲ, ಇವನಿಗಿನ್ನೂ ವರ್ಷದ ಮೇಲೆ 8 ತಿಂಗಳು ನಡೀತೈತೆ, 8-9 ತಿಂಗಳು ನಡೀತೈತೆ. ಆದರೆ ಒಂದು ಫಾಸ್ಟಾಗಿ ಅವನೇ ಅಷ್ಟೇ. ಥ್ಯಾಂಕ್ ಯು.